ಹತ್ವ ಸಹ ನಹ ಅವ್ಯಾತ್ ಗುರು ರಾಘವೇಂದ್ರ ಅಂತ. ಈ ಶ್ಲೋಕಕ್ಕೆ ಅರ್ಥ ಹೇಳುವುದಕ್ಕಿಂತ ಮುಂಚೆ ರಾಯರ ಸ್ತೋತ್ರವನ್ನೇ ಒಂದ್ಸಲ ಹೇಳಬೇಕು. ಭಕ್ತ ಅಭೀಷ್ಟಪ್ರದಾಯಿನೇ ಅಂತ ಇದನ್ನು ರಾಯರು ಒತ್ತುಗೊಟ್ಟು ಹೇಳ್ತಾರೆ ತನ್ನ ಗ್ರಂಥದ ಮಂಗಳಾಚರಣೆಯಲ್ಲಿ ಅಥವಾ ಗ್ರಂಥದ ಕೊನೆಯಲ್ಲಿ. ಎರಡು ಸಂದರ್ಭದಲ್ಲಿಯೂ ರಾಯರು ಈ ಮಾತು ಹೇಳ್ತಾರೆ. ಅಂದ್ರೆ ಈ ಗುರುಸ್ತೋತ್ರದಲ್ಲಿ ಏನಿದೆ ಅಂದ್ರೆ ಎಲ್ಲವನ್ನೂ ರಾಯರು ಕೊಡ್ತಾರೆ ಅಂತಿದೆ. ದತ್ವ ಹತ್ವ ಸನೋವ್ಯಾತ್ ಅಂತ ರಾಯರು ಎಲ್ಲವನ್ನೂ ಕೊಡ್ತಾರೆ ಅಂತ. ರಾಯರಿಗೆ ಈ ಶ್ಲೋಕ ಕೇಳಿಸಿರ್ಬೇಕು ಪ್ರಾಯಶಃ ಬೃಂದಾವನದ ಒಳಗೆ. ರಾಯರು ಹೇಳಿದರು, ಈ ಶ್ಲೋಕ ಹೇಳುವುದಕ್ಕಿಂತ ಮುಂಚೆ ನನ್ನ ಶ್ಲೋಕ ಹೇಳಲಿಕ್ಕೆ ನೀವು ಮರಿಬೇಡಿ. ಏನು ನನ್ನ ಶ್ಲೋಕ ಅಂತಂದ್ರೆ, ಭಕ್ತ ಅಭೀಷ್ಟ ಪ್ರದಾಯಿನೇ ವಿಷ್ಣವೇ ನಮಃ ಅಂತ. ಯಾರ್ಯಾರು ಏನೇನು ಕೇಳ್ತಾರೆ ಅದನ್ನು ಕೊಡುವುದು ರಾಘವೇಂದ್ರ ಸ್ವಾಮಿಗಳು ಅಲ್ಲ, ಅವರ ಒಳಗೆ ಕೂತ ದೇವರು ಅಂತ ಹೇಳಲಿಕ್ಕೆ ನೀವು ಮರಿಬೇಡಿ ಅಂತ ಅದನ್ನು ತನ್ನ ಗ್ರಂಥದ ಆರಂಭದಲ್ಲಿ ಕೊನೆಯಲ್ಲಿ ಅದನ್ನು ಒತ್ತುಕೊಟ್ಟು ಭಕ್ತ ಅಭೀಷ್ಟ ಪ್ರದಾಯಿನೇ ಅಂತ. ದೇವರದೊಂದು ಪ್ರಶಸ್ತಿ ಅಂತೆ. ಏನು ಪ್ರಶಸ್ತಿ ಅಂತಂದ್ರೆ, ಪ್ರದಾಯಿನೇ ಕೊಡುವುದೇ ದೇವರದೊಂದು ಕೊಡುಗೈ ದಾನಿ ದೇವರು. ಪ್ರದಾಯಿ ಅಂದ್ರೆ ಅದಕ್ಕೆ ಅರ್ಥ ಹಾಗೆ, ಕೊಡುವವ ಅಂತಲ್ಲ, ದಾತುಂ ಶೀಲಂ ಅಸ್ಯ ಅಂತ. ಅದು ತಾಚ್ಛಲ್ಯವನ್ನು ತಿಳಿಸಿಕೊಡುವ ಶಬ್ದ ಅದು. ಪ್ರದಾಯಿನೇ ದೇವರಿಗೆ ಕೊಡುವುದೇ ಒಂದು ಸ್ವಭಾವ, ಅದು ನಮಗೆ ತೆಕ್ಕೊಳ್ಳುವುದೇ ಸ್ವಭಾವ, ದೇವರಿಗೆ ಕೊಡುವುದೇ ಒಂದು ಸ್ವಭಾವ. ದಾಯಿನೇ ಕೊಡುಗೈ ದಾನಿ ಭಗವಂತ ಅಂತ. ಏನು ಕೊಡ್ತಾನೆ? ನಾವು ಕೊಡ್ತೇವೆ. ನಿಮಗೆ ಯಾವುದು ಬೇಡ ಅದನ್ನು ನಾವು ಕೊಡುದು, ನನಗೆ ಹೆಚ್ಚಾದ್ದನ್ನು ಕೊಡುದು. ಎಲ್ಲಿ ಈ ಕೆಲವು ಸಲ ಈ ಅನಾಥರಿಗೆ ಅನಾಥಾಶ್ರಮಕ್ಕೆ ನಾವೆಲ್ಲ ಅನ್ನ ಸ್ವೀಟ್ ಎಲ್ಲ ಕಳಿಸಿಕೊಡೋದುಂಟು. ಪಾಪ ಆ ಹುಡುಗರಿಗೆಲ್ಲ ಭಾರೀ ಖುಷಿ, ಅನಾಥ ಅಲ್ಲಿ ಬಾಲಕರಿಗೆ ಅಲ್ಲಿರುವ ವೃದ್ಧರಿಗೆಲ್ಲ. ಏನು ಅಂದ್ರೆ ನಮಗೆ ಸ್ವೀಟ್ ಕಳಿಸಿಕೊಟ್ರು, ಅನ್ನ ಕಳಿಸಿಕೊಟ್ರು ಅಂತ. ಗುಟ್ಟು ಏನು ಗೊತ್ತೋ, ನಾವು ಅಲ್ಲಿಗೆ ಕಳಿಸಿಕೊಡ್ಬೇಕು ಅಂತ ಮಾಡಿದ್ದಲ್ಲ, ಬಂದ ಗೆಸ್ಟ್ಗಳಿಗೆ ಅಂತ ಮಾಡಿಸಿತ್ತು. ಉಳಿದದ್ದನ್ನಲ್ಲಿ ಕಳಿಸಿದ್ದು ನಾವು. ಆದರೆ ಅವರಿಗೆ ಮಾತ್ರ ಅದು ಭಾರೀ ಖುಷಿ ಆಯಿತು. ನಮ್ದು ಕ್ರಮ ಹೇಗಂದ್ರೆ, ನಮಗೆ ಹೆಚ್ಚಾದ್ದನ್ನು ನಾವು ಕೊಡ್ತೇವೆ ಹೊರತು ಕೊಡ್ಲಿಕ್ಕೆ ಅಂತ ಮಾಡಿಸೋದು ಭಾರೀ ಕಡಿಮೆ. ದೇವರು ಹಾಗಲ್ಲ, ತನಗೆ ಬೇಡವಾದ್ದನ್ನು ನಮಗೆ ಕೊಡುವುದಲ್ಲ, ಮತ್ತೆ ನಮಗೇನು ಬೇಕೋ ಅದನ್ನು ಕೊಡ್ತಾನೆ. ಇಷ್ಟಪ್ರದಾಯಿನೇ ಅಂತ. ಇಷ್ಟಪ್ರದಾಯಿನೇ ಅಂದ್ರೆ ರಾಯರಿಗೆ ತೃಪ್ತಿ ಆಗಲಿಲ್ಲ, ಅಭೀಷ್ಟಪ್ರದಾಯಿನೇ ಅಂತ. ಯಾವಾಗಲೂ ಅಷ್ಟೇ ಭಗವಂತ ಎಲ್ಲ ಕಡೆಯಲ್ಲಿಯೂ ಕೂಡ ಅಭಿತಃ ಇಷ್ಟಪ್ರದಾಯಿನೇ. ಎಲ್ಲ ಕಾಲದಲ್ಲಿಯೂ ಇಷ್ಟವಾದ್ದನ್ನು ಕೊಡುವುದು ಅಂದ್ರೆ ಅದು ಭಗವಂತನಿಗೆ ಇಷ್ಟ, ಅದು ಅಭೀಷ್ಟಪ್ರದಾಯಿನೇ ಅಂತ ರಾಯರು ಹೇಳಿದರು. ನಮಗೆ ಸ್ವಲ್ಪ ಕಿವಿ ನೆಟ್ಟಗಾಯ್ತು. ಓ, ದೇವರು ನಮಗೆ ಇಷ್ಟವಾದ್ದನ್ನೆಲ್ಲ ಕೊಡ್ತಾನೆ, ಹೋಗಿ ನಾವು ಕೈ ಒಡ್ಡಿದ್ರೆ ಕೊಡ್ತಾನೋ ಅಂತಂದ್ರೆ ರಾಯರು ಒಂದು ಮಾತು ಹೇಳಲಿಕ್ಕೆ ಮರೆಯಲಿಲ್ಲ. ಅದು ಏನು ಅಂದ್ರೆ, ಭಕ್ತ ಅಭೀಷ್ಟಪ್ರದಾಯಿನೇ ಅಂತ ಹೇಳ್ತಾರೆ. ಯಾರಿಗೆ ಕೊಡ್ತಾನೆ ಭಗವಂತ ಅಂತಂದ್ರೆ, ತನ್ನ ಭಕ್ತರಿಗೆ ಮಾತ್ರ ಭಗವಂತ ತನ್ನ ವಸ್ತುಗಳನ್ನು ವಿಭಾಗ ಮಾಡ್ತಾನೆ. ಯಾರಿಗೆ ಕೊಡುವುದಿಲ್ಲ ಭಗವಂತ ಅಂತ. ನೀವು ಇಡೀ ಪುರಾಣ, ಇಡೀ ಇತಿಹಾಸ ನೀವು ಪರಿಶೀಲನೆ ಮಾಡಿ, ದೇವರು ಯಾರಿಗೆ ಕೊಟ್ಟಿದ್ದಾನೆ? ರಾವಣನಿಗೆ ಲಂಕೆಯ ಆಧಿಪತ್ಯ ಸಿಕ್ಕಿದ್ದುಂಟು, ವಿಭೀಷಣಿಗೆ ಸಿಕ್ಕಿದ್ದುಂಟು. ದೇವರು ಕೊಟ್ಟದ್ದಲ್ಲ, ರುದ್ರದೇವರು ಕೊಟ್ಟದ್ದು. ದೇವರು ಯಾರಿಗೆ ಕೊಟ್ಟ ಪಟ್ಟಾಭಿಷೇಕ? ಯಾರನ್ನು ಮಾಡಿದ? ಯಾರನ್ನು ಭದ್ರವಾಗಿ ಕೂಡಿಸಿದ? ರಾವಣನನ್ನು ಅಲ್ಲ, ಕುಂಭಕರ್ಣನನ್ನು ಅಲ್ಲ, ಸೀನಿಯಾರಿಟಿ ಪ್ರಕಾರ ದೊಡ್ಡವರಿಗೆ ಕೊಟ್ಟದ್ದಲ್ಲ, ಕೊನೆಯವ ವಿಭೀಷಣನನ್ನು ರಾಮಚಂದ್ರ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದ ಅಂತ. ಯಾಕೆ? ರಾವಣನನ್ನು ಕೊಂದ, ಕುಂಭಕರ್ಣನನ್ನು ಮುಗಿಸಿದ, ವಿಭೀಷಣನಿಗೆ ಕಲ್ಪಾಂತ ಆಯುಷ್ಯವನ್ನು ಕೊಟ್ಟು ಸಿಂಹಾಸನದಲ್ಲಿ ಕೂಡಿಸಿದ. ಯಾಕೆ ಅಂತಂದ್ರೆ ಒಂದೇ ಒಂದು ಕಾರಣ, ಕೆಟ್ಟವರ ಪಕ್ಷವನ್ನು ಬಿಟ್ಟು ಒಳ್ಳೆಯವರ ಪಕ್ಷಕ್ಕೆ ಬಂದದ್ದಕ್ಕೆ. ಪಕ್ಷಾಂತರ ಮಾಡುವವರು 1000 ಮಂದಿ ಇದ್ದಾರೆ, ಇವತ್ತು ನೋಡ್ತಲೇ ಇರ್ತೇವೆ. ಒಂದು ರೀತಿಯಲ್ಲಿ ವಿಭೀಷಣನು ಪಕ್ಷಾಂತರ ಮಾಡಿ ಬಂದವ, ರಾವಣ ಕುಂಭಕರ್ಣರ ಪಕ್ಷವನ್ನು ಬಿಟ್ಟು ರಾಮಪಕ್ಷಕ್ಕೆ ಬಂದವ. ದೇವರು ಯಾರಿಗೆ ಮೆಚ್ಚುತ್ತಾನೆ ಅಂತಂದ್ರೆ, ಪಕ್ಷಾಂತರ ಅಲ್ಲ, ಕೆಟ್ಟ ಪಕ್ಷವನ್ನು ಬಿಟ್ಟು ದುಷ್ಟರ ಪಕ್ಷವನ್ನು ಬಿಟ್ಟು ಒಳ್ಳೆಯವನ ಪಕ್ಷಕ್ಕೆ ಹಾರಿ ಬಂದದ್ದಕ್ಕೆ ಭಗವಂತ ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿದ, ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದ ಅಂತ ರಾಮಾಯಣ ಹೇಳ್ತದೆ. ಯಾಕೆ ಮಾಡಿದ ರಾಮಚಂದ್ರ? ಭಕ್ತ ಅಂತ. ಹೇಗೆ ಗೊತ್ತಾಯಿತು ಭಕ್ತ ಅಂತ? ಹನುಮಂತ ದೇವರು ಹೇಳಿದರಂತೆ, ರಾಮಚಂದ್ರ ಇವ ಭಕ್ತ, ನಮಗೆ ಬೇಕಾದವ, ಇವನನ್ನು ಸೇರಿಸಿಕೋ ಅಂತ. ಹನುಮಂತ ದೇವರು ಹೇಳಿದ್ದಕ್ಕೆ ಭಗವಂತ ವಿಭೀಷಣನನ್ನು ಲಂಕೆಯಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದ.
ದೇವರದು ಸ್ವಭಾವ ಏನು ಅಂತಂದ್ರೆ, ತನ್ನ ಭಕ್ತರು ಏನು ಹೇಳ್ತಾರೆ ಅದನ್ನು ಭಗವಂತ ಮಾಡ್ತಾನೆ ಅಂತ. ಭಗವಂತನ ಭಕ್ತ ಹನುಮಂತ ದೇವರು. ಅವರು ಏನು ಹೇಳಿದರು, ವಿಭೀಷಣ ಭಕ್ತ ಅವನಿಗೆ ಅನುಗ್ರಹ ಮಾಡು ಅಂತ ಹೇಳಿದ್ದಕ್ಕೆ, ಭಕ್ತ ಹೇಳಿದ್ದಕ್ಕೆ ಭಕ್ತನ ಅಭೀಷ್ಟವನ್ನು ಭಗವಂತ ಕೊಟ್ಟ. ರಾಯರು ಈ ಮಾತು ಯಾಕೆ ಹೇಳ್ತಾರೆ ಅಂತಂದ್ರೆ, ಹೇಗೆ ಭಗವಂತ ಯಾರ್ಯಾರಿಗೆ ಏನೇನು ಮಾಡಬೇಕು ಎಂಬ ವ್ಯವಸ್ಥೆ ಹೇಗೆ ಅಂತಂದ್ರೆ ಭಕ್ತರನ್ನು ಇಟ್ಟುಕೊಂಡು ಅಂತ. ಹಾಗಾಗಿ ಭಕ್ತನಾದ ಹನುಮಂತ ದೇವರು ಹೇಳಿದ್ದಕ್ಕೆ ಅಭೀಷ್ಟವನ್ನು ಕೊಟ್ಟ ಅಂತ. ರಾಯರು ಹೇಳ್ತಾರೆ, ನಾನು ಹೇಳಿದ್ದನ್ನೆಲ್ಲ ಭಗವಂತ ಕೇಳ್ತಾನೆ, ಹಾಗೇ ಮಾಡಿಸ್ತಾನೆ. ಯಾಕೆ ಅಂತಂದ್ರೆ ಭಗವಂತನ ಭಕ್ತ ಹನುಮಂತ ದೇವರು, ಭಗವಂತನ ಭಕ್ತರಾದ ಹನುಮಂತ ದೇವರ ಭಕ್ತ ನಾನು ರಾಘವೇಂದ್ರ ಸ್ವಾಮಿಗಳವರು. ಹಾಗಾಗಿ ನಾನು ಏನು ಹೇಳ್ತೇನೆ ಅದು ಹನುಮಂತ ದೇವರು ಭಗವಂತನಿಗೆ ಹೇಳ್ತಾರೆ. ಹಾಗಾಗಿ ನಾನು ಹೇಳಿದ್ದೆಲ್ಲ 100% ಭಗವಂತ ಮಾಡ್ತಾನೆ. ಅದು ನಂದು ಸಾಮರ್ಥ್ಯ ಅಲ್ಲ, ಭಕ್ತ ಅಭೀಷ್ಟ ಪ್ರದಾಯಿನೇ ಅಂತ. ಭಕ್ತರ ಮೂಲಕ ಭಕ್ತರಿಗೆ ಅಭೀಷ್ಟವನ್ನು ಕೊಡತಕ್ಕಂತಹದ್ದು ಭಗವಂತನ ಸ್ವಭಾವ ಅಂತ ತನ್ನ ಗ್ರಂಥದಲ್ಲಿ ಏನು ಹೇಳ್ತಾರೆ ಅದನ್ನು ಇಟ್ಟುಕೊಂಡು ಈ ಶ್ಲೋಕವನ್ನು ನಾವು ಚಿಂತನೆ ಮಾಡಿದರೆ ಇದಕ್ಕೆ ಸರಿಯಾದ ಅರ್ಥ ಆಗುತ್ತೆ. ಸನೋವ್ಯಾತ್ ಗುರು ರಾಘವೇಂದ್ರ ಅಂತ. ಹಾಗಾಗಿ ಈ ಗುರುಸ್ತೋತ್ರಕಾರರು ಹೇಳುವಾಗ ಒಂದು ಶಬ್ದ ಹೇಳಲಿಕ್ಕೆ ಮರೆತು ಬಿಡಲಿಲ್ಲ. ನಿಮಗೆ ಬೇಕೋ ಬೇಡವೋ ಅದನ್ನು ಒತ್ತುಕೊಟ್ಟು ಹೇಳಿದ್ದಾರೆ. ಪರಿಶುದ್ಧ ಭಕ್ತಿ, ನಮಗೆ ಅದೆಲ್ಲ ಬೇಡ. ಪರಿಶುದ್ಧ ಭಕ್ತಿ ಇಟ್ಕೊಂಡು ನಾವೆಂತ ಮಾಡೋದು? ಭಕ್ತಿಯೂ ಬೇಡ, ಶುದ್ಧ ಭಕ್ತಿಯೂ ಬೇಡ, ಪರಿಶುದ್ಧ ಭಕ್ತಿಯೂ ಬೇಡ. ನಮಗೆ ಆಚೆ ಈಚೆದೆಲ್ಲ ಬೇಕು. ನಮಗೆ ಈಚೆ ಇಲ್ಲಿದ್ದದ್ದು ಸಂತಾನ ಬೇಕು, ನಮಗೆ ಸಂಪತ್ತು ಬೇಕು. ಆಚೆ ಇದ್ದದೆಲ್ಲ ವಾಕ್ ದೇಹ ಇದೆಲ್ಲ ನಮಗೆ ಬೇಕು. ಆಚೆ ಈಚೆ ಇದ್ದದೆಲ್ಲ ನಮಗೆ ಬೇಕು. ಮಧ್ಯದಲ್ಲಿದ್ದ ಪರಿಶುದ್ಧ ಭಕ್ತಿ ಬೇಡ. ರಾಯರು ಹೇಳಿದರು, ಹಾಗಾದ್ರೆ ನೀನು ಕೇಳಿದ್ದು ಕೊಡ್ಲಿಕ್ಕಾಗುವುದಿಲ್ಲ. ಯಾಕೆಂತಂದ್ರೆ ಇದು ಕ್ರಮನೇ ಹಾಗೆ. ನಿಮಗೆ ಏನಾದರೂ ಕೊಡಬೇಕಾದ್ರೆ ಅದು ದೇವರು ಕೊಡಬೇಕಾದ್ದು. ದೇವರು ಕೊಡಬೇಕಾದ್ರೆ ದೇವರ ಭಕ್ತರು ನೀವಾಗಬೇಕು, ದೇವರ ಭಕ್ತಿ ಬರಬೇಕು. ಹಾಗಾಗಿ ಪರಿಶುದ್ಧ ಭಕ್ತಿ ಅನ್ನೋದು ನಿಮಗೆ ಅನಿವಾರ್ಯ ಅಂತ ಅದನ್ನು ತಿಳಿಸ್ಲಿಕ್ಕೋಸ್ಕರನೇ ಅದನ್ನು ಮಧ್ಯದಲ್ಲಿ ಹಾಕಿದ್ರು. ನಿಜವಾಗಿ ಆದರೆ ಏನಾಗಬೇಕಿತ್ತು? ಪರಿಶುದ್ಧ ಭಕ್ತಿ ಮೊದಲು ಹೇಳಬೇಕಾಗಿತ್ತು. ದೊಡ್ಡ ವಸ್ತು, ಅದು ಅಪೂರ್ವವಾದ ವಸ್ತು. ನಾವು ಏನನ್ನಾದರೂ ಪಡೆಯಬಹುದು, ಆದರೆ ಭಕ್ತಿಯನ್ನು ಪಡೆಯಲಿಕ್ಕಾಗುವುದಿಲ್ಲ. ದೇವರ ಮುಂದೆ ಕೈ ಕಟ್ಟಿ ಗಟ್ಟಿ ಕೈಯನ್ನು ಒತ್ತಿ ನಿಲ್ಲಬಹುದು, ಕಣ್ಣು ಮುಚ್ಚಬಹುದು, ಆದರೆ ಒಳಗಿನ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಭಕ್ತಿ ಅದು ಸಹಜವಾಗಿ ನಮಗೆ ಬರಬೇಕು ನೋಡಿ. ಅದು ಬರುವುದು ಸುಲಭವ ಸಾಧ್ಯವಾದ್ದಲ್ಲ. ಒಬ್ಬರು ಸಂತರು ಉಡುಪಿಗೆ ಬಂದಿದ್ರು. ಬಂದು ಕೃಷ್ಣನನ್ನು ನೋಡಿ ನಮ್ಮ ಗುರುಗಳ ಹತ್ರ ಬಂದಿದ್ರು. ಗುರುಗಳ ಹತ್ರ ಬಂದು ಸ್ವಾಮಿಗಳ ಹತ್ರ ಹೇಳಿದರು, ಸ್ವಾಮಿ ನಾನು ಕೃಷ್ಣನ ಹತ್ರ ನಿಂತೆ, ಬಹಳ ಸಂತೋಷ. ಏನನ್ನಿಸ್ತು? ನನಗೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬಂತು ಅಂತ ಹೇಳಿದರು. ಸರಿ ಅಂತ ಸ್ವಾಮಿಗಳೇನು ವಿಕಾರ ಆಗಲಿಲ್ಲ. ಅವರಿಗೆ ಸಿಟ್ಟು ಬಂತು. ಸ್ವಾಮಿ ನೀವೇನು ಅದರ ಬಗ್ಗೆ ನೀವು ಮಾತಾಡೋದಿಲ್ಲ ಅಂತ. ಸ್ವಾಮಿಗಳೇ ಹೇಳಿದರು, ಏನು ಮಾತಾಡಬೇಕಿತ್ತು ಅಂತ. ಅಲ್ಲ, ಕೃಷ್ಣನನ್ನು ನೋಡಿದಾಗ ನನಗೆ ಕಣ್ಣೀರು ಬಂತು. ಆ ಕಣ್ಣೀರು ಬಂದರೆ ನಾನೇನು ಮಾಡಬೇಕು ಅಂತ ಸ್ವಾಮಿಗಳು ಕೇಳಿದರು. ಅಲ್ಲ, ನನಗೆ ಕೃಷ್ಣನ ಮೇಲೆ ಭಾರೀ ಭಕ್ತಿಯಿಂದ. ಸ್ವಾಮಿಗಳು ಅದಕ್ಕೂ ಮಾತಾಡಲಿಲ್ಲ. ನಿಮ್ಮ ಅನಿಸಿಕೆ ಏನು ಅಂತ ಸ್ವಾಮಿಗಳು ಹೇಳಿದರು. ಪ್ರಾಯಶಃ ಅದು ಸ್ವಾಮಿಗಳ ಮಾತಿದು. ಇದು ಕೇಳುವಾಗ ನಿಮಗೆ ಬೇಜಾರಾಗಬಹುದು. ಇದು ಒಂದು ಸ್ಥಿತಿ ಇರ್ತದೆ ನೋಡಿ. ಸ್ವಾಮಿಗಳು ಹೇಳಿದ್ದು ಹೀಗೆ, ನಿಮಗೆ ಕಣ್ಣಲ್ಲಿ ನೀರು ಬಂತು, ಯಾಕೆ ಬಂತು ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಕಣ್ಣೀರು ಬರುವುದು ಬೇರೆ ಬೇರೆ ಸಂದರ್ಭದಲ್ಲಿ ಬರುತ್ತೆ. ಒಬ್ಬರನ್ನು ನೋಡುವಾಗ ನಮ್ಗೆ ಕಣ್ಣೀರು ಬರುತ್ತೆ. ಯಾಕೆ ಕಣ್ಣೀರು ಬರುತ್ತೆ? ನಿಮ್ಮ ಸಂಪತ್ತು ನೋಡಿ ಹೊಟ್ಟೆ ಉರಿದು ಕಣ್ಣೀರು ಬರುವುದು ಉಂಟು ಅಲ್ಲ. ಕಣ್ಣೀರು ಬೇರೆ ಬೇರೆ ರೀತಿಯಲ್ಲಿ ಬರ್ಬೋದು. ಸ್ವಾಮಿಗಳು ಹೇಳಿದರು, ನೋಡಿ ನಿಮಗೆ ಕಣ್ಣೀರು ಬಂತಲ್ಲ, ಈ ಕಣ್ಣೀರು ಯಾಕೆ ಬಂತು ನಿಮಗೆ? ಪ್ರಾಯಶಃ ನಿಮ್ಮ ಮನೆಯದ್ದು ನೆನಪಾಗಿ, ಮನೆಯಲ್ಲಿ ಆದ ಜಗಳ ನೆನಪಾಗಿ ನಿಮಗೆ ಕಣ್ಣೀರು ಬಂದಿರಬಹುದು. ಕೃಷ್ಣನ ಭಕ್ತಿಯಲ್ಲಿ ಬಂತು ಅಂತ ಅದು ದೃಢವಾಗಿ ಹೇಳೋದು ಹೇಗೆ ಅಂತ ಕೇಳಿದರು. ಅವ್ರ ವಿಷಯ ಹೌದು. ಅವ್ರು ಕೊನೆಗೆ ಹೇಳಿದರು, ಹೌದು ನೀವು ಹೇಳಿದ್ದು ವಿಷಯ ಸರಿ ಸ್ವಾಮಿ, ಭಕ್ತಿಯಿಂದ ಬಂದದ್ದಲ್ಲ, ನನ್ನ ಸಮಸ್ಯೆ ನೆನಪಾಗಿ ನನಗೆ ಕಣ್ಣೀರು ಬಂದದ್ದು ಅಂತ. ಅಂದರೆ ಭಕ್ತಿಯಿಂದ ಕಣ್ಣೀರು ಬರೋದು ಬಹಳ ಕಷ್ಟ. ಯಾಕಂದ್ರೆ ಆ ಭಕ್ತಿ ಎಷ್ಟೋ ಜನ್ಮದ ಸುಕೃತದಿಂದ ನಮಗೆ ಬರಬೇಕಾದ್ದು. ಅದು ಬರುವುದಿಲ್ಲ, ಅದು ನಮಗದು ಬೇಕಾಗಿಯೂ ಇಲ್ಲ. ನಮಗೆ ಭಕ್ತಿ ಯಾಕೆ ಬೇಕು? ದೇವರು ಏನಾದರೂ ಕೊಡಬೇಕಾದ್ರೆ ಅದು ಭಕ್ತಿ ಮಾಧ್ಯಮ ಬೇಕೇ ಅಷ್ಟೇ ಹೊರತು ಆ ಭಕ್ತಿಯಲ್ಲೇ ನಮಗೆ ಭಕ್ತಿ ಇಲ್ಲ. ರಾಯರು ಹೇಳ್ತಾರೆ, ನಿಮಗೆಲ್ಲ ನಿಮಗೆ ಸಿಗಬೇಕಾದ್ರೆ ಮೊದಲು ನಿಮಗೆ ಬೇಕಾಗಿರತಕ್ಕಂಥದ್ದು ಭಗವಂತನ ಭಕ್ತಿ. ಅದು ಪರಿಶುದ್ಧವಾದ ಭಕ್ತಿ, ನಿರ್ವ್ಯಾಜವಾದ ಪ್ರೀತಿ. ಅದು ಬೇಕೇ ಬೇಕಾದ್ದು, ಜೀವನದಲ್ಲಿ ಸಂಪಾದನೆ ಮಾಡಬೇಕಾದ್ದು. ಹಾಗಾಗಿ ಅದು ಅಪೂರ್ವವಾದ ಸಂಪತ್ತು. ಅದನ್ನು ಪ್ರಾರಂಭದಲ್ಲಿ ಹೇಳಬೇಕಾಗಿತ್ತು, ಆಮೇಲೆ ಉಳಿದದ್ದನ್ನು ಹೇಳಬೇಕಾಗಿತ್ತು. ಪರಿಶುದ್ಧ ಭಕ್ತಿಯನ್ನು ಮೊದಲು ಹೇಳಲಿಲ್ಲ ಅವರು. ಯಾಕೆ ಹೇಳಲಿಲ್ಲ ಅಂತಂದ್ರೆ ಅದಕ್ಕೊಂದು ಕಾರಣ ಉಂಟು ಅಂತ ಹೇಳ್ತಾರೆ. ನೀವು ನೋಡಿ ಅಂತೆ, ಎಲ್ಲ ಈ ಡಯಸ್ಸಲ್ಲಿ
ಕೂಡಿಸ್ತಾರೆ, ಎಲ್ಲರನ್ನೂ ಕೂಡಿಸ್ತಾರೆ. ಕೂಡಿಸುವಾಗ ಹ್ಯಾಕೆ ಕೂಡಿಸ್ತಾರೆ? ಅಲ್ಲಿ VIP ಯಾರಿರ್ತಾರೆ, VVIP ಯಾರು ಇರ್ತಾರೆ, ಅದನ್ನೆಲ್ಲ ಪರಿಗಣನೆ ಮಾಡ್ತಾರೆ. ಮಧ್ಯದಲ್ಲಿ ಯಾರನ್ನು ಕೂಡಿಸ್ತಾರೆ? ಅಪ್ರಯೋಜಕನನ್ನು ಮಧ್ಯದಲ್ಲಿ ಕೂಡಿಸುವುದಿಲ್ಲ, VVIP ಅನ್ನು ಮಧ್ಯದಲ್ಲಿ ಕೂಡಿಸ್ತಾರೆ. ಅದರ ಆಚೆ ಈಚೆ ಅವನಿಗೆ ಬೇಕಾದವರನ್ನು ಕೂಡಿಸ್ತಾರೆ, ಉಳಿದವರನ್ನು ತುದಿಯಲ್ಲಿ ಕೂಡಿಸ್ತಾರೆ. ಅಂದರೆ ಫೋಟೋಗ್ರಾಫಿಗೆ ಸರಿಯಾಗಿ ಬರಬೇಕು ನೋಡಿ, ಹಾಗೆ VVIPಗಳನ್ನು ಮಧ್ಯದಲ್ಲಿ ಕೂಡಿಸುವಂತಹದ್ದು ಕ್ರಮ. ಯಾರು ಗೌಣ ಅವರನ್ನು ಆಚೆ ಈಚೆ ಬದಿಯಲ್ಲಿ ಕೂಡಿಸ್ತಾರೆ. ಮಧ್ಯದಲ್ಲಿ ಕೂಡಿಸುವುದು ಯಾರು ಅಂದರೆ ಯಾವುದು ಪ್ರಧಾನವಾದ ಉದ್ದು ಅದನ್ನು ಮಧ್ಯದಲ್ಲಿ ಕೂಡಿಸ್ತಾರೆ. ಗುರುಸ್ತೋತ್ರಕಾರರ ಆಲೋಚನೆ ಮಾಡಿದರು, ಪರಿಶುದ್ಧ ಭಕ್ತಿಯನ್ನು ಮೊದಲು ಹೇಳಿದರೆ ಅದು ಈಚೆ ಬದಿಯಲ್ಲಿ ಆಯಿತು, ಕೊನೆಗೆ ಹಾಕಿದರೆ ಆಚೆ ಬದಿಯಲ್ಲಿ ಆಗ್ತು. ಅದು VVIP ಆಗುವುದಿಲ್ಲ. ಅದು VVIP ಆಗಬೇಕಾದ್ರೆ ಅದು ಮಧ್ಯದಲ್ಲಿ ಹಾಕಬೇಕು ಅಂತ ಅದು ಗುರುಸ್ತೋತ್ರಕಾರರು ಆಲೋಚನೆ ಮಾಡಿ ಈಚೆ ಸಂತಾನ ಸಂಪತ್ತು, ಆಚೆ ವಿಜ್ಞಾನವಾಗದೆ ಸುಪಾಠವ, ಮಧ್ಯದಲ್ಲಿ ಪರಿಶುದ್ಧ ಭಕ್ತಿಯನ್ನು ಹಾಕಿದರು. ಅದು ನಿಮಗೆ ದೃಷ್ಟಿಗೆ ಬೀಳಲೇಬೇಕದು, ಅದು ಮರೆತು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಗೊತ್ತೇ ಆಗಲಿಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ. ಆದ್ದರಿಂದ ನಾವು ಮಾಡಲೇಬೇಕಾದ ಪ್ರಾರ್ಥನೆಯಲ್ಲಿ ಇದೊಂದು. ರಾಯರು ಇದನ್ನು ನಮಗೆ ಕೊಡ್ತಾರೆ. ನಾವು ಯಾಕೆ ರಾಯರು ಉಪಸತ್ತಿ ಮಾಡಬೇಕು ಅಂದರೆ ಈ ದೃಷ್ಟಿಯಿಂದ ಪರಿಶುದ್ಧವಾದ ಭಕ್ತಿ ಕೊಡಿ. ನಮಗೆ ಅದರ ರುಚಿ ಗೊತ್ತಿಲ್ಲ, ರುಚಿ ಗೊತ್ತಾದರೆ ಅದನ್ನು ಬಿಡ್ಲಿಕ್ಕೂ ಆಗುವುದಿಲ್ಲ. ಹಾಗಾಗಿ ಅದರ ರುಚಿ ತೋರಿಸುವ ರಾಯರು ನಮ್ಮಲ್ಲಿ ಅದನ್ನು ಕೊಡ್ಲಿ ಅಂತ ಆ ಪ್ರಾರ್ಥನೆ ಬಹಳ ಪ್ರಮುಖವಾದ ಪ್ರಾರ್ಥನೆ. ಯಾಕೆ ಗೊತ್ತಾ? ಈ ಪರಿಶುದ್ಧ ಭಕ್ತಿ ಅವರು ಹೇಳ್ತಾರೆ ಅದು ಬರುವುದು ಹೇಗೆ? ಆಚೆ ಈಚೆ ಸಂತಾನ ಸಂಪತ್ತು, ವಿಜ್ಞಾನ ವಾಗ್ದೇಹಗಳು, ಅದರ ಮಧ್ಯದಲ್ಲಿ ಪರಿಶುದ್ಧ ಭಕ್ತಿಯನ್ನು ನಿರೂಪಣೆ ಮಾಡ್ತಾ ಅವರು ಹೇಳ್ತಾರೆ ಈ ಪರಿಶುದ್ಧ ಭಕ್ತಿ ಬರುವುದು ಯಾವುದರಿಂದ ಅಂತಂದ್ರೆ ಈ ಎರಡನ್ನು ನೀವು ಆಲೋಚನೆ ಮಾಡಿ ಅಂತ. ಈಗ ನಮಗೆ ಒಬ್ಬರ ಮೇಲೆ ಭಕ್ತಿ ಬರುವುದು ಹೇಗೆ, ವಿಶ್ವಾಸ ಬರುವುದು ಹೇಗೆ? ತನ್ನಷ್ಟಕ್ಕೆ ಸ್ನೇಹ ಬರುವುದಿಲ್ಲ. ಸ್ನೇಹ ಬರಬೇಕಾದ್ರೆ ಅವರು ನಮಗೇನು ಮಾಡಿದರು ಅಂತ ನಾವು ಆಲೋಚನೆ ಮಾಡಿದ್ವಿ. ನಮಗೆ ನೀವೇನಾದರೂ ಹೆಲ್ಪ್ ಮಾಡಿದರೆ ನಿಮ್ಮ ಮೇಲೆ ತುಂಬ ಗೌರವ, ನನಗೆ ನಿಮ್ಮ ಮೇಲೆ ತುಂಬ ಪ್ರೀತಿ, ನನಗೇನು ಉಪಕಾರ ಮಾಡಿದ್ರು ಗೊತ್ತಾ ಅಂತ ನಾನು ತಿರುವಲ್ಲೂರಿಗೆ ಬಂದಾಗ ಮನೆಗೆ ಕರ್ಕೊಂಡು ಹೋಗಿ ಎಲ್ಲ ಸ್ವೀಟ್ ಕೊಟ್ಟು ಬಹಳ ಮಾಡಿದ್ರು ರೀ, ಭಾರಿ ಪ್ರೀತಿ ಅವರ ಮೇಲೆ. ಯಾಕೆಂದ್ರೆ ನಮಗೇನೋ ಉಪಕಾರ ಮಾಡಿದ್ದಾರೆ ಅಂತ. ಒಬ್ಬರು ಉಪಕಾರ ಮಾಡಿದ್ದನ್ನು ನಾವು ನೆನಪಿಸಿಕೊಂಡಾಗ ನಮಗೆ ಸ್ನೇಹ ಬೆಳೆಯುವುದು, ಇದು ಕ್ರಮ. ಹಾಗೇನೆ ದೇವರಲ್ಲಿ ಭಕ್ತಿ ಅಂದರೆ ಪ್ರೀತಿ. ಅದು ಹೇಗೆ ಬರುತ್ತೆ? ಅದಕ್ಕೆ ಕಾರಣಗಳನ್ನು ಆಚೆ ಈಚೆ ಜೋಡಿಸಿದ್ರು ಗುರುಸ್ತೋತ್ರಕಾರರು. ಹೇಗೆ ಜೋಡಿಸಿದ್ರು? ಮೊದಲು ಹೇಳಿದ್ರು ಸಂತಾನ ಸಂಪತ್ತು, ಅಂದರೆ ಸಂತಾನ ಕೊಡುವವ, ಆದ್ದರಿಂದ ಅವರ ಮೇಲೆ ಪ್ರೀತಿ. ಸಂಪತ್ತು ಕೊಡುವವ, ಅವನಲ್ಲಿ ಪರಿಶುದ್ಧವಾದ ಭಕ್ತಿ ಅಲ್ವಾ? ಇದು ನಾವು ನೆನಪಿಸಿಕೊಂಡ್ರೆ ಈ ಸಂತಾನ ಯಾರು ಕೊಟ್ಟರು? ಒಳ್ಳೆಯ ಮಕ್ಕಳ್ರಿ, ಒಂದು ಹೆಣ್ಣು ಒಂದು ಗಂಡು ನೋಡಿ ಕೊಟ್ಟ ಭಗವಂತ ಅಂತ. ಹೆಣ್ಣೇ ಕೊಟ್ಟಿದ್ರೆ, ಗಂಡೇ ಕೊಟ್ಟಿದ್ರೆ, ಗಂಡಾಂತರನೇ ಮಾಡಿಟ್ರೆ ಎಷ್ಟು ಕಷ್ಟ ಇತ್ತು. ಇದು ಹಾಗಲ್ಲ, ಒಂದು ಹೆಣ್ಣು ಒಂದು ಗಂಡು ಕೊಟ್ಟ ಅಂತ. ಸಂತಾನ ಕೊಟ್ಟ ಭಗವಂತ, ಅದು ಒಳ್ಳೆಯ ಮಕ್ಕಳು, ಒಳ್ಳೆಯ ಬುದ್ಧಿ, ಸಂತಾನ ಕೆಟ್ಟದಲ್ಲ, ಸಮ್ಯಕ್ ತನೋತಿ. ಹಾಗಾಗಿ ಅದನ್ನು ಆಲೋಚನೆ ಮಾಡಿದಾಗ ಯಾರು ಕೊಟ್ಟರು? ನಮ್ಮ ಕೈಯಲ್ಲಿಲ್ಲ, ಕೊಟ್ಟವ ಭಗವಂತ. ಅವನ ಮೇಲೆ ಪ್ರೀತಿ ಬರುತ್ತೆ, ಭಕ್ತಿಯನ್ನು ಬೆಳೆಸಿಕೊಳ್ಳಿಕ್ಕಾಗತ್ತೆ. ಮಕ್ಕಳನ್ನು ನೋಡಿ ದೇವರಲ್ಲಿ ಪ್ರೀತಿಯನ್ನು ಮಾಡಲಿಕ್ಕಾಗತ್ತೆ. ಪರಿಶುದ್ಧ ಭಕ್ತಿಗೆ ಪೂರಕವಾದ್ದು ಸಂತಾನ. ಸಂತಾನ ಕೊಡಲಿಲ್ಲ ಅಂತ ಇಟ್ಟುಕೊಳ್ಳಿ, ಕೊಡದಿದ್ದಾಗ ನಾವು ದೇವರಲ್ಲಿ ಭಕ್ತಿ ಮಾಡ್ತೇವೆ, ಸಂತಾನ ಕೊಡು ಅಂತ ಭಕ್ತಿ ಮಾಡ್ತೇವೆ. ಸಂತಾನ ಅನ್ನೋದು ಒಂದು ಕಾರಣ. ಸಂಪತ್ತು, ದೇವರು ದುಡ್ಡು ಕೊಟ್ಟ. ಸಂಪತ್ತು ಬಂದಾಗ ದೇವರನ್ನು ಮರೆಯುವುದಲ್ಲ, ಸಂಪತ್ತು ಬಂದಾಗ ದೇವರನ್ನು ನೆನಪಿಸಿಕೊಡ್ಬೇಕು. ಅದಕ್ಕೆ ಸಂಪತ್ತು ಅಂತ ನಾನು ನಿನ್ನೆ ಅದನ್ನು ಹೇಳಿದ್ದೆ. ಅದು ಒಳ್ಳೆಯ ವಸ್ತು, ಅದು ಸಮ್ಯಕ್ ಪದ್ಯತೆ ಅನಯ, ಒಳ್ಳೆಯದ್ದು ಇದರಿಂದ ಬರಬೇಕು, ಆಗ ಅದು ಸಂಪತ್ತಾಗುವುದು. ಅಂದರೆ ಆ ದುಡ್ಡು ಬಂದದ್ದು, ಕನಕ ಬಂದದ್ದು, ವಜ್ರ ವೈಡೂರ್ಯಗಳು ಬಂದದ್ದು ಅದು ಯಾರಿಂದ ಬಂತು ಅಂತ ನಾವು ನೆನಪಿಸಿಕೊಳ್ಬೇಕು. ಅಂದರೆ ನಾನು ಕಷ್ಟಪಟ್ಟು ಸಂಪತ್ತು ಸಂಪಾದನೆ ಮಾಡಿದೆ ಅಂತ ಬಂದರೆ ಅದು ವ್ಯರ್ಥ ಆಯಿತು. ಭಗವಂತ ಕೊಟ್ಟ ಅಂತ ಅದರ ಅನುಸಂಧಾನ ಬಂತು ಅಂತಂದರೆ ಆವಾಗ ಅದು ಸಂಪತ್ತು ಸಾರ್ಥಕ, ಶಾಶ್ವತ ಉಳಿಯುತ್ತದೆ. ಹಾಗಾಗಿ ಸಂಪತ್ತು ಕೊಟ್ಟವ ಅಂತಾದಾಗ ಅವನ ಮೇಲೆ ಭಕ್ತಿ. ನಮಗೆ ಯಾರಾದರೂ ತುಂಬ ದುಡ್ಡು ಕೊಟ್ಟರು ಅಂತಂದರೆ ಅವನು ನೆನಪಿಸಿಕೊಳ್ತೇವೆ, ದುಡ್ಡು ಕೊಟ್ಟರೆ ತನಗೆ ಕಷ್ಟಕಾಲದಲ್ಲಿ, ಆಪತ್ಕಾಲದಲ್ಲಿ ನನಗೆ ಸಹಾಯ ಮಾಡಿದ, ಆಸ್ಪತ್ರೆಯಲ್ಲಿದೆ ಇದ್ದೆ ನಾನು, ಯಾರು ನನಗೆ ಸಹಾಯ ಮಾಡಲಿಲ್ಲ, ಆ ಪುಣ್ಯಾತ್ಮ 2 ಲಕ್ಷ ರೂಪಾಯಿ ಕೊಟ್ಟ, ಯಾವಾಗಲೂ ನೆನಪಿಸಿಕೊಳ್ತಾ ಇರ್ತೇವೆ ನಾವು. ಹಾಗೆ ಭಗವಂತ 2 ಲಕ್ಷ ಅಲ್ಲ, ನಮಗೆ ಲಕ್ಷ ಇರುವಷ್ಟು ಕೊಡ್ತಾನೆ ಅಂತಾದರೆ ಅವನ ಮೇಲೆ ಎಷ್ಟು ಭಕ್ತಿ ನಮಗೆ ಬರಬೇಕು, ಅದನ್ನು ನೆನಪಿಸಿದರು. ಪ್ರಾರಂಭದಲ್ಲಿ ಭಕ್ತಿಗೆ ಪೂರಕವಾಗಿ ಸಂತಾನ ಸಂಪತ್ತನ್ನು ನೆನಪಿಸಿಕೊಂಡ್ರು. ಅದರ ಆಚೆ ಮತ್ತೆ ಪುನಃ ನೋಡಿ, ವಿಜ್ಞಾನ, ವಾಕ್, ದೇಹ ಸುಪಾಠವ ಆದೀನ್ ಅಂತ ಹೇಳಿದರು. ವಿಜ್ಞಾನ ಅಂದರೆ ಒಳ್ಳೆಯ ತತ್ವಜ್ಞಾನ, ವಾಕ್ ಅಂದರೆ ವಕ್ತಿ ಅನಯ ಇತಿ ವಾಕ್, ಮಾತಾಡಲಿಕ್ಕೆ ಸಾಧನವಾದ ಇಂದ್ರಿಯ, ನಾಲಿಗೆಯನ್ನು ಕೊಟ್ಟ.
ಒಳ್ಳೆಯ ದೇಹವನ್ನು ಕೊಟ್ಟ, ದೇಹದಲ್ಲಿ ಪಟುತ್ವವನ್ನು ಕೊಟ್ಟ, ಒಳ್ಳೆಯ ಸಾಮರ್ಥ್ಯವನ್ನು ಕೊಟ್ಟ, ಆದಿ ಎಟ್ಸೆಟ್ರಾ ಅಂತ ಹಾಕಿದರು. ಇಷ್ಟೇ ಅಲ್ಲ ದೇವರು ಕೊಟ್ಟದ್ದು, ಒಳ್ಳೆಯ ಇಂದ್ರಿಯಗಳನ್ನು ಕೊಟ್ಟ, ಒಳ್ಳೆಯ ಮನಸ್ಸನ್ನು ಕೊಟ್ಟ, ಸುಪಾಠವಾದೀಂದತ್ವ ಎಲ್ಲವನ್ನೂ ಭಗವಂತ ಕೊಟ್ಟ ಅಂತ. ಇದು ಭಗವಂತನಲ್ಲಿ ನಮಗೆ ಅಟ್ಯಾಚ್ಮೆಂಟ್ ಬರಲಿಕ್ಕೆ ಪೂರಕವಾದ ವಸ್ತುಗಳು. ನೀವು ನೋಡಿ, ಆಲೋಚನೆ ಮಾಡಿ, ವಿಜ್ಞಾನ ಕೊಟ್ಟ ಅಂತ. ಜ್ಞಾನ ಎಲ್ಲ ಪ್ರಾಣಿಗಳಿಗೂ ಉಂಟು. ಚೇತನ ಅಂದರೆ ಜ್ಞಾನ ಉಂಟು. ನಾಯಿಗೆ ಜ್ಞಾನ ಇಲ್ವಾ? ನೀವು ಬಂದರೆ ಬಾಲ ಅಲ್ಲಾಡಿಸ್ತದೆ. ಯಾಕೆ ಅಲ್ಲಾಡಿಸ್ತದೆ? ಸುಮ್ಮನೆ ಬಾಲ ಅಲ್ಲಾಡಿಸುವುದಿಲ್ಲ, ಅದು ಗೊತ್ತು ಅದಕ್ಕೆ. ಬಾಲ ಅಲ್ಲಾಡಿಸಿದರೆ ಏನಾದರೂ ಯಜಮಾನ ಕೊಡ್ತಾನೆ ಅಂತ ಅದಕ್ಕೆ ಗೊತ್ತು. ಅದಕ್ಕೆ ಜ್ಞಾನ ಇಲ್ಲೋ ಅದಕ್ಕೆ? ಮನೆಯವರು ಯಾರಾದರೂ ಪರಿಚಿತರು ಬಂದರೆ ಮಾತಾಡುವುದಿಲ್ಲ, ಅದು ಯಾರಾದರೂ ಅಪರಿಚಿತರು ಬಂದರೆ ಮಾತಾಡುತ್ತೆ. ನಮ್ಮ ಹಾಗೆ ಪರಿಚಿತರು ಬಂದರೆ ಅದು ಮಾತಾಡೋದು ಸುಮ್ಮನೆ ಇರುತ್ತೆ. ಯಾರಾದರೂ ಅಪರಿಚಿತ ಬಂದ ಅಂದರೆ ಅದರ ಭಾಷೆಯಲ್ಲಿ ಮಾತಾಡುತ್ತೆ. ಬೌ 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 ಅಂತ ಯಾವುದೋ ಒಂದು ಭಾಷೆ ಇಡಿ. ನಮ್ಮ ದೇಶದಲ್ಲಿ ತುಂಬ ಭಾಷೆ, ಆ ಪ್ರಾಣಿದ್ದೊಂದು ಭಾಷೆ, ಅದರಲ್ಲಿ ಮಾತಾಡುತ್ತೆ ಅಂತ. ಯಾಕೆಂದ್ರೆ ನೀನು ಬರಬೇಡ ಅಂದರೆ ಜ್ಞಾನ ಇಲ್ವ ಅದಕ್ಕೆ? ಯಾರು ಬರಬೇಕು ಯಾರು ಬರಬಾರದು ಅನ್ನುವ ಜ್ಞಾನ ಆ ಪ್ರಾಣಿಗಿಲ್ವ? ಒಂದು ರೀತಿ ನೋಡಿದರೆ ನಮಗಿಂತ ಹೆಚ್ಚಿನ ಜ್ಞಾನ ಆ ನಾಯಿಗುಂಟು, ಪ್ರಾಣಿಗುಂಟು. ಎಷ್ಟಿದೆ ಅಂತಂದ್ರೆ, ನಮಗೆ ಮನೆಯೊಳಗೆ ಕೂಡಿಡ್ಲಿಕ್ಕೆ ಮಾತ್ರ ಗೊತ್ತು. ಆ ಕೂಡಿಟ್ಟದ್ದನ್ನು ಯಾರಾದರೂ ಕದ್ದು ಹಿಡ್ಕೊಂಡು ಹೋದ್ರೆ ಅದು ಯಾರು ಹಿಡ್ಕೊಂಡು ಹೋದ್ರು ಅಂತಲೇ ಗೊತ್ತಾಗುದಿಲ್ಲ, ಅಲ್ಲಿಗೆ ಗೊತ್ತುಂಟು ಅಷ್ಟೇ. ನಾಯಿಗೆ ಅದಲ್ಲ ನೋಡಿ. ನೀವು ಕೂಡಿಟ್ಟದ್ದು ಅದನ್ನು ಯಾರೋ ಒಬ್ಬ ಕದ್ದದ್ದು. ನೀವು ನಾಯಿ ಹತ್ರ ಹೇಳಿ, ನಾಯಿ ನನ್ನ ವಸ್ತು ಕಳ್ಳತನ ಆಗಿದೆ, ಅದು ಹೇಳ್ತು ಚಿಂತೆ ಮಾಡಬೇಡ. ಆ ವಸ್ತು ಒಂದೊಂದ್ಸಲ ಮುಟ್ಟುತ್ತೆ, ಏನೋ ಅಭಿಮಂತ್ರಣ ಮಾಡುತ್ತೆ, ಅದು ಮಾಡಿ ಅದು ಓಡಿ ಹೋಗುತ್ತೆ. ಕಳ್ಳ ಎಲ್ಲಿ ಹೋಗ್ತಾನೆ ಅಲ್ಲಿವರೆಗೆ ಓಡಿ ಹೋಗಿ ಇವನೇ ಕದ್ದದ್ದು ಅಂತ ಪತ್ತೆ ಹಚ್ತಾನೆ ಅಂತ ಆದರೆ ಅದಕ್ಕೆ ಎಷ್ಟು ಶಕ್ತಿ ಇಲ್ಲ ನಾಯಿಗೆ. ನಾಯಿಗೆ ಜ್ಞಾನ ಜಾಸ್ತಿಯಾ ನಮಗೆ ಜ್ಞಾನ ಜಾಸ್ತಿಯಾ? ನೀವೇ ಸ್ವಲ್ಪ ಆಲೋಚನೆ ಮಾಡಿ. ಒಂದು ರೀತಿ ನೋಡಿದ್ರೆ ನಮಗಿಂತ ಹೆಚ್ಚಿನ ಜ್ಞಾನ ಅದಕ್ಕುಂಟು. ಆದರೆ ಏನು ಜ್ಞಾನ ಅದಕ್ಕೆ? ಲೌಕಿಕ ಜ್ಞಾನ, ಭೋಗದ ಜ್ಞಾನ ಅಷ್ಟೇ, ಭೋಗಕ್ಕೆ ಸಂಬಂಧಪಟ್ಟ ಜ್ಞಾನ. ಇಷ್ಟೇ ಜ್ಞಾನ ದೊಡ್ಡದು ಅಂತ ನೀವು ಆಲೋಚನೆ ಮಾಡಿದರೆ ಆ ಪ್ರಾಣಿಗೂ ನಮಗೂ ಏನು ವ್ಯತ್ಯಾಸ? ಅದಕ್ಕೆ ಗುರುಸ್ತೋತ್ರಕಾರರು ಹೇಳ್ತಾರೆ, ಜ್ಞಾನ ಕೊಡುವುದಲ್ಲ ವಿಜ್ಞಾನ ಅಂತ ಹೇಳಿದರು. ಆ ಜ್ಞಾನಕ್ಕಿಂತ ಸ್ವಲ್ಪ ಎತ್ತರದ ಜ್ಞಾನ ಅಂದರೆ ನಾಯಿ ಲೋಕಕ್ಕೆ ಸಂಬಂಧಪಟ್ಟ ಜ್ಞಾನ ಮಾತ್ರ ಅದಕ್ಕಿರುವುದು. ನಮಗೆ ಹಾಗಲ್ಲ. ಆ ಲೋಕವನ್ನು ಸೃಷ್ಟಿ ಮಾಡಿದ ಲೋಕಾತೀತನಾದ ಭಗವಂತನ ಜ್ಞಾನ ಬರಬೇಕು. ಅದಕ್ಕೆ ವಿಜ್ಞಾನ, ದೇವಾಧೀನ ಅಂತ ವಿಜ್ಞಾನ. ಅದು ವಿಶಿಷ್ಟವಾದ ಜ್ಞಾನ, ಕಣ್ಣಿಗೆ ಕಾಣದಿದ್ದ ವಸ್ತುವಿನ ಜ್ಞಾನ ಅದು ಕೊಡಬೇಕು. ಅದು ಈ ಮನುಷ್ಯ ಜನ್ಮದ ಸಾರ್ಥಕ್ಯ ಅಂತ. ದೇವರು ಈ ಶರೀರ ಕೊಟ್ಟದ್ರಿಂದ ನಾವು ಏನು ಮಾಡಬೇಕಾದ್ದು? ಬರೀ ಲೌಕಿಕವನ್ನು ಚಿಂತನೆ ಮಾಡಿದೆ, ಇಡೀ ದೇಶ ಎಷ್ಟು ರಾಜ್ಯ ಅಂತ ಇಷ್ಟೇ ಲೆಕ್ಕಾಚಾರ, ಎಷ್ಟು ದುಡ್ಡು ಎಷ್ಟು ಹೋಯಿತು ಬಂತು ಇಷ್ಟೇ ಅಂತಾದರೆ ಅದಕ್ಕೆ ಮನುಷ್ಯ ಜನ್ಮ ಬೇಕಾ? ಹಾಗಾಗಿ ಮಾನವ ಜನ್ಮ ಪಡೆದದ್ರ ಲಾಭ ಏನು? ವಿಜ್ಞಾನ. ಅದಕ್ಕೆ ದಾಸರು ಹೇಳಿದ್ದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಅವರು ಎಷ್ಟು ಬೈತಾರೆ ದಾಸರು ಅಂತಂದ್ರೆ, ಹುಚ್ಚಪ್ಪಗಳಿರ ಅಂತ ಬೈತಾರೆ. ಅವರಿಗೆ ಬೇರೆ ಶಬ್ದನೇ ಸಿಗಲಿಲ್ಲ ಅವರಿಗೆ, ಬೈಯುವ ಶಬ್ದ. ನಮ್ಮ ಆಚಾರ್ಯರು ಹಾಗೆ ಬೈತಾರೆ. ಅವರು ಬೈಯುವ ಶಬ್ದನೇ ಹಾಗೆ. ಅವರು ಮಹೋನ್ಮತ್ತೈ ಪ್ರವರ್ತಿತ, ಅವರಿಗೆ ತುಂಬಾ ವ್ಯತ್ಯಯ ಆಯಿತು. ಅಂದರೆ ಹೇಳಿ 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 ಅರ್ಥ ಆಗದೆ ಹೋದರೆ ಅವರು ಬೈಯುವುದು ಹಾಗೆ. ನಾನೇ ದೇವರು ಬೈಯುವ ಶಬ್ದ ಹೇಗೆ ಅಂತಂದ್ರೆ ಮಹೋನ್ಮತ್ತೈ ಪ್ರವರ್ತಿತ ಅಂತ, ದೊಡ್ಡ ಹುಚ್ಚಪ್ಪ ಅವರು ಮಾಡಿದ್ದು ಈ ಗ್ರಂಥ ಅಂತ ಹೇಳ್ತಾರೆ. ನಮ್ಮ ದಾಸರು ಹಾಗೆ ಏನು ಹೇಳ್ತಾರೆ ಅಂತಂದ್ರೆ, ಮಾನವ ಜನ್ಮ ದೊಡ್ಡದು, ಅದು ಹಾಳು ಮಾಡಿಕೊಳ್ಳಬೇಡಿರಿ. ಹೇಗೆ ಹೇಳಿದ್ರು ಅವರು? ಹುಚ್ಚಪ್ಪಗಳಿರ ಅಂತ ಹೇಳಿದರು. ಅವರು ಭಾರಿ ಜಾಗ್ರತೆ ಮಾಡಿದ್ದಾರೆ ನೋಡಿ. ಹುಚ್ಚ ಅಂತ ಹೇಳಲಿಲ್ಲ, ಅಂದ್ರೆ ಹುಚ್ಚಪ್ಪ, ನೀನು ಹುಚ್ಚ ನಿನ್ನ ಮಕ್ಕಳು ಹುಚ್ಚರು ಅಂತ ಹೇಳಿದವರು ಅಷ್ಟೇ. ಹುಚ್ಚಪ್ಪಗಳಿರ ಅಂತ ಅಂದ್ರೆ ನಮಗೆ ಈ ಪ್ರಯೋಜನ, ಈ ದೇಹ ಕೊಟ್ಟದರ ಪ್ರಯೋಜನ ಮಾನವ ಜನ್ಮದ ಚಿಂತನೆ ಮಾಡದೆ ಹೋದರೆ ಅದು ವ್ಯರ್ಥ ಅಂತ ಅರ್ಥ. ಹಾಗಾಗಿ ಈ ಮಾನವ, ಅದಕ್ಕೆ ಸಂಸ್ಕೃತದಲ್ಲಿ ಒಳ್ಳೆಯ ಶಬ್ದ, ಮನನೆಗೆ ಸಂಬಂಧಪಟ್ಟ ಜನ್ಮ ಅದು ಮಾನವ ಜನ್ಮ, ನಾವು ಮನನೆ ಮಾಡಬೇಕಾದ್ದು. ಹಾಗಾಗಿ ವಿಜ್ಞಾನ ಅಂತ ಗುರುಸ್ತೋತ್ರಕಾರರು ಹೇಳಿದರು. ಅದನ್ನು ವಿಜ್ಞಾನ ಬೇಕು ನಮಗೆ ಅಂತ. ಒಳ್ಳೆಯ ಜ್ಞಾನ ಅಂದರೆ ಈ ಶರೀರ ಕೊಟ್ಟವ ಯಾರು? ಶರೀರವನ್ನು ರಕ್ಷಣೆ ಮಾಡುವವ ಯಾರು? ತಿಂದದ್ದನ್ನು ಜೀರ್ಣ ಮಾಡಿಸುವವ ಯಾರು? ರಕ್ತ ಮಾಂಸವಾಗಿ ಪರಿಣಾಮ ಮಾಡುವವ ಯಾರು? ಇದು ವಿಜ್ಞಾನ. ಈ ವಿಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕಾದ್ದು ಅದು ವಿಜ್ಞಾನ. ವಾಕ್ ಅಂತ ಹೇಳಿದರು. ಇದು ಬಹಳ ಅಪೂರ್ವವಾದ್ದು. ನಮ್ಮ ಹತ್ರ ಯಾವುದು ಇದೆ ಅದನ್ನು ನಾವು ಗಮನಿಸುವುದೇ ಇಲ್ಲ. ನಾವು ಗಮನಿಸಬೇಕಾದ್ದು. ದಾಸರು ಇದನ್ನು ಗಮನಿಸಿದ್ದಾರೆ. ಹೇಗೆ ಗಮನಿಸ್ತಾರೆ ಅಂತಂದ್ರೆ, ನರಜನ್ಮ ಬಂದಾಗ, ನಾಳೆಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡಿ. ಕೃಷ್ಣ ಎನ್ನಬಾರದೆ ಅಂತ ದಾಸರು ಮನೆ ಮನೆಗೆ ಹೋಗಿ ಕೇಳಿದ್ದಾರೆ. ನಮ್ದು ಏನು?
ನಾವು ಅಷ್ಟೇ ಹೇಳೋದು, ಕೃಷ್ಣ ಎನ್ನಬಾರದೆ, ನಾವು ಹೇಳಲಿಕ್ಕಿಲ್ವೇ ಇಲ್ಲ, ಕೃಷ್ಣ ಎನ್ನಬಾರದೆ ಅಂತ ಹೇಳುವುದಷ್ಟೇ. ಹಾಗಲ್ಲ, ನಾವು ಬಾಯಲ್ಲಿ ಹೇಳಬೇಕು ಅಂತ. ಯಾಕೆ ಹೇಳಬೇಕು ಅಂತಂದ್ರೆ, ಇದು ನಾಲಿಗೆ ಉಂಟು ನೋಡಿ, ಎಲ್ಲ ಪ್ರಾಣಿಗಳಿಗೂ ನಾಲಿಗೆ ಇದೆ. ನಾಲಿಗೆಗೆ ಎರಡು ಕೆಲಸ. ಒಳಗೆ ಇದ್ದದ್ದನ್ನು ಹೊರಗೆ ಹಾಕಲಿಕ್ಕೂ ನಾಲಿಗೆ ಬೇಕು, ಎಲೆಯಲ್ಲಿ ತಟ್ಟೆಯಲ್ಲಿ ಹಾಕಿದ್ದನ್ನು ಒಳಗೆ ಹಾಕಲಿಕ್ಕೂ ನಾಲಿಗೆ ಬೇಕು. ಪ್ರಾಣಿಗಳು ಏನು ಉಪಯೋಗ ಮಾಡ್ತಾರೆ? ನಾಲಿಗೆಯನ್ನು ಯಾವುದಕ್ಕೆ ವಿನಿಯೋಗ ಮಾಡ್ತವೆ? ಪಾತ್ರೆಯಲ್ಲಿದ್ದದ್ದು, ಎಲೆಯಲ್ಲಿದ್ದದ್ದು, ಬೀದಿಯಲ್ಲಿದ್ದದ್ದನ್ನು ಒಳಗೆ ಹಾಕಲಿಕ್ಕೆ ಮಾತ್ರ ನಾಲಿಗೆಯನ್ನು ವಿನಿಯೋಗ ಮಾಡುತ್ತೆ. ಆದರೆ ಒಳಗಿದ್ದದ್ದನ್ನು ಹೊರಗೆ ಹಾಕಲಿಕ್ಕೆ ಅರ್ಥಾತ್ ಮಾತಾಡಲಿಕ್ಕೆ ನಾಲಿಗೆಯನ್ನು ವಿನಿಯೋಗ ಮಾಡಲಿಕ್ಕಾಗುವುದಿಲ್ಲ. ನಮ್ದು ಅಷ್ಟೇ, ತಿನ್ನಲಿಕ್ಕೆ ಮಾತ್ರ ನಾಲಿಗೆ ವಿನಿಯೋಗ ಅಲ್ಲ. ಆ ನಾಲಿಗೆಯಿಂದ ಕೃಷ್ಣ ಅನ್ನಬಾರದೆ ಒಟ್ಟಿಗೆ 84 ಲಕ್ಷ ಯೋನಿ ಅಂತ ಲೆಕ್ಕಾಚಾರ ಮಾಡಿದ್ದಾರೆ. ನಮಗೆಲ್ಲಿ ಪುರುಸೋತುಂಟು ಅಷ್ಟು ಲೆಕ್ಕ ಮಾಡಲಿಕ್ಕೆ? ಬಯಾಲಜಿ ಓದಿದ್ದು ಅಂತ ಹೇಳ್ತೇವೆ. ಎಷ್ಟು ಪ್ರಾಣಿಗಳನ್ನು ಲೆಕ್ಕ ಮಾಡಿದ್ದೀರಿ ನೀವು? ನಮ್ಮ ಹಿರಿಯರು ಲೆಕ್ಕ ಮಾಡಿದ್ದಾರೆ. 1 ಅಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, ಹೇಳ್ತಾ ಬರಬೇಕು. 5 ಅಲ್ಲ, 6 ಅಲ್ಲ. ಕೊನೆಗೆ ಅವರು ಹೇಳ್ತಾರೆ 84 ಲಕ್ಷ ಯೋನಿಯಲ್ಲಿ ನಾ ಬಂದೆ ನೀ ತಂದೆ ಅಂತ ಹೇಳ್ತಾರೆ. ಅಷ್ಟು ಯೋನಿಗಳಲ್ಲಿ ಸಂಚಾರ ಮಾಡಿಸಿದ್ದಾನೆ ಭಗವಂತ. ಈ ನಾಲಿಗೆಯ ಈ ದೇಹ ಕೊಡಬೇಕಾಗಿದ್ರೆ ಇದ್ದಕ್ಕಿದ್ದಾಗೆ ಕೊಡಲಿಲ್ಲ ನಮ್ಮ ದೇವರು. ಏನು ಮಾಡಿಸಿದ್ದ ಅಂತಂದ್ರೆ ಇದರ ಮಹತ್ವ ಬರಬೇಕು ನೋಡಿ. ಅದಕ್ಕೆ ಅಷ್ಟೂ ಕಡೆ ಸುತ್ತಾಡಿಸಿದ್ದಾನೆ. ಆ 84 ಲಕ್ಷ ಯೋನಿಯಲ್ಲಿ ಸುತ್ತಾಡಿಸಿ ಕೊನೆಗೆ ಈ ಮನುಷ್ಯ ಜನ್ಮಕ್ಕೆ ತಂದು ನಿಲ್ಲಿಸಿದ್ದಾನೆ. ಇದನ್ನು ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ಅಪ್ಪ ನೀನು ನೋಡು, 83,99,999 ಪ್ರಾಣಿಗಳನ್ನು ನೀನು ನೋಡು. ಯಾರಿಗಾದರೂ ನಾಳೆಗೆ ಮಾತಾಡ್ಲಿಕ್ಕಾಗುತ್ತಾ ನೋಡು. ನಿನಗೆ ಮಾತ್ರ ಕೊಟ್ಟಿದ್ದೇನೆಂದ್ರೆ ನಿನಗೆ ಕೊಟ್ಟ ಗಿಫ್ಟ್ ಯಾರಿಗೂ ಕೊಡಲಿಲ್ಲ, ನಿನಗೆ ಮಾತ್ರ ಕೊಟ್ಟದ್ದು, ಅದು ವೇಸ್ಟ್ ಮಾಡಬೇಡ ಅನ್ನುವ ಕಾಳಜಿ ಕೊಟ್ಟ ಭಗವಂತನಿಗೆ ಅದರ ಹಿನ್ನೆಲೆಯಲ್ಲಿ ತುಂಬಿದೆ ಅಂತ. ಅದನ್ನು ಮರಿಬೇಡಿ ಅಂತ ಹೇಳ್ತಾರೆ. ಅದರಿಂದ ವಾಕ್ ಎಂಬುದು ದೊಡ್ಡ ಸಂಪತ್ತು. ಈ ವಾಕನ್ನು ಕೆಟ್ಟದಕ್ಕೆ ವಿನಿಯೋಗ ಮಾಡಬೇಡಿ, ಇದರ ಎನರ್ಜಿ ಹಾಳು ಮಾಡಬೇಡಿ. ಈ ನಾಲಿಗೆಯನ್ನು ಸದ್ವಿನಿಯೋಗ ಮಾಡಿ. ನಾವು ದುಡ್ಡು ಖರ್ಚು ಮಾಡುವಾಗ 10 ರೂಪಾಯಿ ಹೋಯಿತು, 20 ರೂಪಾಯಿ ಹೋಯಿತು, ವೇಸ್ಟ್ ಆಗಬಾರದು ಅಂತ ಭಾರೀ ಜಿಪುಣತನ ತೋರಿಸ್ತೇವೆ ನೋಡಿ. ಅದರಲ್ಲಿ ಜಿಪುಣತನ ತೋರಿಸಬೇಡಿ, ಈ ನಾಲಿಗೆಯಲ್ಲಿ ಜಿಪುಣತನ ತೋರಿಸಿ ಅಂತ. ಯಾಕಂದ್ರೆ ಇದಕ್ಕಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ. ಆದ್ದರಿಂದ ಈ ಸಂಪತ್ತು ಒಂದೊಂದು ಶಬ್ದ ನೀವು ಅದನ್ನು ಪ್ರಯೋಗ ಮಾಡುವಾಗಲೂ ಕೂಡ ಅದು ವ್ಯರ್ಥವಾಗದೇ ಇದ್ದಾಗೆ ಪ್ರಯೋಗ ಮಾಡಿ ಅಂತ ರಾಯರದನ್ನು ತೋರಿಸ್ತಾರೆ. ಟೀಕಾಚಾರ್ಯರ ಗ್ರಂಥ, ಆಚಾರ್ಯರ ಸರ್ವಮೂಲ ಗ್ರಂಥಕ್ಕೆ ವ್ಯಾಖ್ಯಾನ ಬರೆಯುವಾಗ ಪ್ರತಿವಾಕ್ಯಂ ಪ್ರತಿಪದಂ ಅಂತ ಅದಕ್ಕೆ ಔಚಿತ್ಯವನ್ನು ತೋರಿಸ್ತಾರೆ. ದೊಡ್ಡವರು ಮಾತಾಡುವಾಗ ಒಂದು ಶಬ್ದನೂ ಮೌಲ್ಯ ಕಳ್ಕೊಳ್ಳುವುದಿಲ್ಲ, ಅಪಮೌಲ್ಯ ಇಲ್ಲ. ಮುಕ್ತನ್ನೋ ಭಕ್ತಿಭೂಯ ಹೇಳಿದ್ದನ್ನು ಹೇಳುವುದಿಲ್ಲ ಅವರು. ಅಂದರೆ ಅವರ ನಾಲಿಗೆಯನ್ನು ಸಾರ್ಥಕಗೊಳಿಸುವವರು ಸದ್ವಿನಿಯೋಗ ಮಾಡಿದ್ದಾರೆ. ಯಾಕೆಂದರೆ ಅಪೂರ್ವವಾದ ಸಂಪತ್ತಿದು, ಇದನ್ನು ವ್ಯರ್ಥ ಮಾಡಬಾರದು. ಅದಕ್ಕೆ ದೊಡ್ಡ ಸಂಪತ್ತು. ಅದನ್ನು ಕೊಟ್ಟದ್ದು ಯಾರು ಅಂತ ನೀವು ಆಲೋಚನೆ ಮಾಡಿ. ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮಾತಾಡುವ ನಾಲಿಗೆ ಮನುಷ್ಯನಲ್ಲಿ ಇರುವಂತಹದ್ದು. ಇದನ್ನು ತಯಾರು ಮಾಡಲಿಕ್ಕೆ ಇಲ್ಲಿವರೆಗೆ ಸಾಧ್ಯ ಆಗಲಿಲ್ಲ. ನೀವು ನೋಡಿ, ಇಡೀ ಪ್ರಪಂಚ, ಅಮೆರಿಕ ಹೋಗಿ, ಇಂಗ್ಲೆಂಡ್ ಹೋಗಿ, ಎಲ್ಲಿ ಬೇಕಾದರೂ ಹೋಗಿ ಸುತ್ತಾಡಿ ಬನ್ನಿ, ನಾಲಿಗೆಯನ್ನು ಸೃಷ್ಟಿ ಮಾಡುವ ಒಂದು ಫ್ಯಾಕ್ಟರಿ ಇದ್ರೆ ಅದು ಗೋಪಾಲಕೃಷ್ಣನ ಈ ದೇಹದ ಫ್ಯಾಕ್ಟರಿ ಹೊರತು ಬೇರೆ ಎಲ್ಲಿಗೂ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಚಾಲೆಂಜ್ ಇದು. ಇಂತಹ ದೊಡ್ಡ ಸಂಪತ್ತಿನ ಮಾಲೀಕ ಭಗವಂತ ನಮಗಿದನ್ನು ಕೊಟ್ಟಿದ್ದಾನೆ ಅಂತಂದ್ರೆ ಇದು ಎಷ್ಟು ಅವನ ಮೇಲೆ ನಾವು ಭಕ್ತಿ ಮಾಡಬೇಕು. ಶುದ್ಧವಾದ ಭಕ್ತಿ. ನಮಗೆ ಕೊಡುವಾಗ ಏನಾದರೂ ಕೇಳಿದ್ದುಂಟ? ಅವನು ಇಷ್ಟು ದುಡ್ಡು ಕೊಡಿ ಅಂತ ಕೇಳಿದ್ದುಂಟ? ಏನು ಕೇಳಲಿಲ್ಲ. ಕೊಟ್ಟಿದ್ದಾನೆ ಅಂತಂದ್ರೆ ಅವರ ಮೇಲೆ ಎಷ್ಟು ನಾವು ಪ್ರೀತಿ ಮಾಡಬೇಕಾದ್ದು. ಪರಿಶುದ್ಧ ಭಕ್ತಿಗೆ ಪೂರಕವಾಗಿ ವಿಜ್ಞಾನ, ಆ ವಿಜ್ಞಾನಕ್ಕೆ ಪೂರಕವಾಗಿ ಈ ನಾಲಿಗೆ ವಾಕ್ ಅಂತ. ಈ ನಾಲಿಗೆ ಇಡಬೇಕಾದ್ರೆ ದೇಹ ಬೇಕೇ ಬೇಕು. ಎಂತಹ ದೇಹ ಕೊಟ್ಟಿದ್ದಾನೆ. ಅದನ್ನು ಗುರುಸ್ತೋತ್ರಕಾರರು ಹೇಳುವಾಗ ಬರೀ ದೇಹ ಅಂತ ಹೇಳೋದಿಲ್ಲ, ದೇಹ ಸುಪಾಟವ ಅಂತ ಹೇಳ್ತಾರೆ. ದೇಹವನ್ನು ಕೊಟ್ಟದ್ದು ಅಷ್ಟೇ ಅಲ್ಲ, ದೇಹದ ಜೊತೆಗೆ ಪಟುತ್ವವನ್ನೂ ಕೊಟ್ಟಿದ್ದಾನೆ. ಎಂತಹ ದಕ್ಷತೆ ಕೊಟ್ಟಿದ್ದಾನೆ. ಅದು ಹೇಗೆ ಬೇಕಾದರೂ ಮಡಚಲಿಕ್ಕಾಗತ್ತೆ ನೋಡಿ. ಕೈ ಮಡಚಲಿಕ್ಕಾಗತ್ತೆ, ಬೆರಳು ಮಡಚಲಿಕ್ಕಾಗತ್ತೆ. ಒಳ್ಳೆಯ ಸಂಪತ್ತಿದ್ರೆ ಕೊಡುವಾಗ ಇನ್ನೊಬ್ಬರಿಗೆ ಕಾಣಬಾರದು ಅಂದರೆ ಮಡಚಿ ಇಟ್ಕೊಳ್ಳಿಕ್ಕೂ ಆಗತ್ತೆ, ಮುಷ್ಟಿಯೊಳಗೇ ಇಟ್ಕೊಳ್ಳಿಕ್ಕಾಗತ್ತೆ, ತೆರೀಲಿಕ್ಕಾಗತ್ತೆ, ಕಾಲು ಬಿಡಿಸ್ಲಿಕ್ಕಾಗತ್ತೆ, ಕಾಲು ಮಡಚಲಿಕ್ಕಾಗತ್ತೆ. ಎಂಥ ವ್ಯವಸ್ಥೆ ಭಗವಂತ ಮಾಡಿದ್ದಾನೆ. ಈ ಸ್ಕ್ರೂ ಅನ್ನುವ ಕಲ್ಪನೆ ಮೊಟ್ಟ ಮೊದಲು ಕೊಟ್ಟದ್ದೇ ಭಗವಂತ ನಮ್ಮ ಶರೀರದಲ್ಲಿ. ಅದು ಹೇಗೆ ಬೇಕಾದರೂ ಮಡಚಲಿಕ್ಕಾಗತ್ತೆ. ಸ್ಕ್ರೂ ಇಲ್ಲದೆ ಸ್ಕ್ರೂವಿನ ಕೆಲಸವನ್ನು ಮಾಡಿಸುವ ಒಂದು ಅಪೂರ್ವ ಕಲೆ ಅದು ಭಗವಂತ ನಮಗೆ ಕೊಟ್ಟಿದ್ದಾನೆ. ನೀವು ಬೇರೆಲ್ಲಿಯೂ ನೀವು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಈ ಶರೀರದಲ್ಲಿ ಹಾಗಿದೆ.
ಕಾಲು ಮಡಚಬಹುದು, ಸೊಂಟ ಮಡಚಬಹುದು, ತಲೆ ಬಗ್ಗಿಸಬಹುದು, ಎಲ್ಲ ಮಾಡಬಹುದು. ದೇವರು ಯಾಕೆ ಕೊಟ್ಟ? ಒಂಚೂರು ಆಲೋಚನೆ ಮಾಡಿ. ನಾವು ಚೇರ್ಮನ್ಗಳೇ ಆಗುವುದಾದ್ರೆ ಇದೆಲ್ಲ ಬೇಕಿತ್ತ? ಎಲ್ಲ ಕಡೆ ಮಡಚಲಿಕ್ಕೆ, ಕುರ್ಚಿಯಲ್ಲಿ ಕೂಡುವವರಿಗೆ ಅಲ್ವಾ ಮೊಣಕಾಲು ಮಡಚಲಿಕ್ಕೆ ಏನು ಕೆಲಸ ಉಂಟಾ? ನೆಟ್ಟಗೆ ಇಡಬಹುದಿತ್ತು. ಯಾಕೆ ಕೊಟ್ಟಿದ್ದಾನೆ ನೋಡಿ. ಅದು ಪಾದದ ಹತ್ರ ಒಂದು ಸ್ಕ್ರೂ ಇಟ್ಟಿದ್ದಾನೆ, ಮೊಣಕಾಲಿನ ಹತ್ರ ಇಟ್ಟಿದ್ದಾನೆ, ಸೊಂಟದ ಹತ್ರ ಇಟ್ಟಿದ್ದಾನೆ, ಕೈ ಹತ್ರ ಇಟ್ಟಿದ್ದಾನೆ ಸ್ಕ್ರೂ. ಅದು ಯಾಕೆ ಇಟ್ಟಿದ್ದಾನೆ ಸ್ವಲ್ಪ ಆಲೋಚನೆ ಮಾಡಿ. ಬೇರೆ ಯಾವ ಉದ್ದೇಶನೂ ಅಲ್ಲ. ಅಷ್ಟಾಂಗ ಪ್ರಣಾಮ ಮಾಡಬೇಕು, ಸಾಷ್ಟಾಂಗ ಪ್ರಣಾಮ ಮಾಡಬೇಕು. ಆ ದೃಷ್ಟಿಯಲ್ಲಿ ಭಗವಂತ ಕೊಟ್ಟದ್ದು. ನಾವು ಟೇಬಲ್ನಲ್ಲಿ ಚೇರಲ್ಲಿ ಕೂತು ಊಟ ಮಾಡೋದಾದ್ರೆ ಇದೆಲ್ಲ ಬೇಕಾ? ಕೊಡಬೇಕಿತ್ತ? ದೇವರು ಹೇಳ್ತಾನೆ ಅಂತೆ, ನೋಡು ನೀನು ವೈಶ್ವಾನರ ಯಜ್ಞ ಮಾಡು, ನೆಲದಲ್ಲಿ ಕೂತು ವೈಶ್ವಾನರ ಯಜ್ಞ ಮಾಡು, ಸರಿ ಆಸನ ಹಾಕಿ ಕೂತು ಮಾಡು. ಒಂದು ವೇಳೆ ನೀನು ಆಸನ ಹಾಕಿ ನೀವು ಕೂಡ್ಲಿಲ್ಲ, ಸಾಷ್ಟಾಂಗ ಪ್ರಣಾಮ ಮಾಡಲಿಲ್ಲ, ದೇವರು ಹೇಳ್ತಾನೆ ಆ ಸ್ಕ್ರೂ ಟೈಟ್ ಮಾಡಿಬಿಡ್ತೇನೆ ಅಂತ. ಈ ಮೊಣಗಾಲು ಗಂಟಾದ್ರೆ ಅಷ್ಟೇ, ಮತ್ತೇನು ಅಲ್ಲ. ಸ್ವಲ್ಪ ಟೈಟ್ ಮಾಡ್ತಾ 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 ಬರ್ತಾನೆ. ಅದು ಟೈಟ್ ಆಯ್ತಂದ್ರೆ ಮತ್ತೆ ಹಾಗೆ ನಿಲ್ಲಲಿಕ್ಕೆ ಮಡಚಲಿಕ್ಕೆ ಆಗುವುದಿಲ್ಲ. ಅದು ಆಗಬಾರದು ಅಂತ ನಿಮಗೆ ಉದ್ದೇಶ ಉಂಟು? ಅದನ್ನು ಭಗವಂತ ಕೊಟ್ಟದ್ದನ್ನು ನೆನಪಿಸಿಕೊಂಡು ಯಾವುದಕ್ಕೆ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ವಿನಿಯೋಗ ಮಾಡಿ ಅಂತ ಭಗವಂತ ಕೊಟ್ಟ ಎಚ್ಚರ. ದೇಹ ಸುಪಾಠವ ನೋಡಿ, ಪಾಠವ ಅಂತ ಅಷ್ಟೇ ಹೇಳಿಲ್ಲ ಅವರು, ದೇಹದಲ್ಲಿ ದಕ್ಷತೆ ಅಂತ ಅಷ್ಟೇ ಹೇಳಿಲ್ಲ. ಸುಪಾಠವ, ಸು ಅಂದ್ರೆ ಏನು? ಒಳ್ಳೆಯ ಶಬ್ದ, ಅದು ವ್ಯರ್ಥ ಶಬ್ದ ಅಲ್ಲ. ಅದು ಸುಪಾಠವ, ಒಳ್ಳೆಯ ಪಟುತ್ವ, ಒಳ್ಳೆಯ ಚಾತುರ್ಯ, ದಕ್ಷತೆ, ಒಳ್ಳೆಯ ಸಾಮರ್ಥ್ಯ ಕೊಟ್ಟಿದ್ದಾನೆ ಅದಕ್ಕೆ. ಏನು ಒಳ್ಳೆಯದು ಅಂದ್ರೆ ಏನು? ಈ ದೇಹದಲ್ಲಿ ಈ ಪಟುತ್ವ ಇದೆ ಅಲ್ಲ, ಅದು ಒಳ್ಳೆಯದು ಅಂತಂದ್ರೆ ಭಗವಂತನಿಗೆ ವಿನಿಯೋಗ ಮಾಡಿ ಅಂತ. ನಾವು ಯಾವುದಕ್ಕೆ ವಿನಿಯೋಗ ಮಾಡ್ತೇವೆ? ಕಾಲು ಮಡಚುವುದು ಯಾಕೆ? ಇನ್ನೊಬ್ಬರನ್ನು ತುಳಿಲಿಕ್ಕೆ ಅಂತ, ಹೊಡಿಲಿಕ್ಕೆ ವಿನಿಯೋಗ ಮಾಡ್ತೇವೆ ಅಷ್ಟೇ. ಕೆಟ್ಟದ್ದಕ್ಕೆ ಅದು ಕುಪಾಠವ, ಸುಪಾಠವ ಆಗುವುದಿಲ್ಲ. ದೇಹ ಸುಪಾಠವಾಗಬೇಕಾದ್ರೆ ಸು ಅನಿಸಿದ ಭಗವಂತನ ಕಡೆಗೆ ಅದು ಆ ಸಾಮರ್ಥ್ಯ ಶಕ್ತಿ ಅದು ವಿನಿಯೋಗ ಆಗಬೇಕು. ಅದಕ್ಕೆ ಗುರುಸ್ತೋತ್ರಕಾರರು ಹೇಳ್ತಾರೆ, ರಾಯರು ನಮಗೆ ಇದನ್ನೆಲ್ಲ ಕೊಡ್ತಾರೆ. ವಾಯುದೇವರಲ್ಲಿ ನಿಂತ ಭಗವಂತನ ಅನುಗ್ರಹದಿಂದ ಸಂತಾನ ಕೊಡ್ತಾರೆ, ಪರಿಶುದ್ಧ ಭಕ್ತಿ ಕೊಡ್ತಾರೆ, ಒಳ್ಳೆಯ ವಿಜ್ಞಾನ ಕೊಡ್ತಾರೆ, ದೇಹ ಕೊಡ್ತಾರೆ, ದೇಹದಲ್ಲಿ ಪಾಠವ ಕೊಡ್ತಾರೆ, ಇಂದ್ರಿಯಗಳನ್ನು ಕೊಡ್ತಾರೆ, ಮನಸ್ಸನ್ನು ಕೊಡ್ತಾರೆ. ಇದೆಲ್ಲ ಯಾವುದಕ್ಕೋಸ್ಕರ ಅಂತಂದ್ರೆ ಅದರ ಮಧ್ಯದಲ್ಲಿದ್ದ VVIP ಪರಿಶುದ್ಧ ಭಕ್ತಿಗೋಸ್ಕರ ಅಂತ ಹೇಳಲಿಕ್ಕೆ ಗುರುಸ್ತೋತ್ರಕಾರರು ಮರೆಯಲಿಲ್ಲ. ಹಾಗಾಗಿ ರಾಯರ ಮುಂದೆ ಈ ಸ್ತೋತ್ರ ಹೇಳುವಾಗ ಅವರು ಕೊಡುವ ಪರಿಶುದ್ಧ ಭಕ್ತಿಯನ್ನು ಮಾತ್ರ ನೀವು ಮರೆಯಬೇಡಿ. ಅದು ಬಿಟ್ಟು ಉಳಿದದ್ದು ಕೊಡಿ ಅಂತ ನೀವು ಚಾಯ್ಸ್ ಮಾಡಬೇಡಿ. ಪರಿಶುದ್ಧ ಭಕ್ತಿಗೆ ಪೂರಕವಾಗಿಯೇ ಇದೆಲ್ಲ ಕೊಡುವುದು. ಆ ಪರಿಶುದ್ಧ ಭಕ್ತಿ ಒಂದು ಇದೆ ಅಂತಾದರೆ ಎಲ್ಲವೂ ಸಿಕ್ಕಿದ ಹಾಗೆ. ಪರಿಶುದ್ಧ ಭಕ್ತಿ ನಮಗೆ ದೇವರಲ್ಲಿ ಇದೆ ಅಂತಂದ್ರೆ ನಾವು ದೇವರ ಹತ್ರ ಹೋಗಿ ಅದು ಕೊಡು ಅಂತ ಕೇಳಬೇಕಾಗಿಲ್ಲ. ನಮಗೆ ಏನು ಬೇಕೋ ಅದೆಲ್ಲ ಬಂದಿರ್ತದೆ, ಅದು ನಮಗೆ ಬೇಕಾಗಿರುವುದಿಲ್ಲ. ರಾಯರಿಗೆ ಪರಿಶುದ್ಧವಾದ ಭಕ್ತಿ ಇದೆ ನೋಡಿ, ಅವರು ಹೋಗಿ ಏನೂ ಕೇಳುವುದಿಲ್ಲ. ಪ್ರಹ್ಲಾದ ನರಸಿಂಹದೇವರ ಹತ್ರ ಹೋಗಿ ಇದು ಕೊಡು ಅಂತ ಕೇಳಲೇ ಇಲ್ಲ. ಪರಿಶುದ್ಧವಾದ ಭಕ್ತಿ ಎಲ್ಲವೂ ಅವನಿಗೆ ಸಿಕ್ಕಿದೆ. ಏನು ಕಡಿಮೆ ಆಗಿದೆ? ರಾಯರಿಗೆ ದೇವರ ಹತ್ರ ಹೋಗಿ ಅದು ಕೊಡು ಅಂತ ಕೇಳುವ ದಾರಿದ್ರ್ಯ ಬರಲೇ ಇಲ್ಲ. ಯಾಕೆಂದ್ರೆ ಅವರಿಗೆ ಪರಿಶುದ್ಧವಾದ ಭಕ್ತಿ ಭಗವಂತನಲ್ಲಿ ವಾಯುದೇವರಲ್ಲಿ ಇದ್ದದ್ದಕ್ಕೆ ಇನ್ನೊಬ್ಬರ ಹತ್ರ ಹೋಗಿ ದೇಹಿ ಅಂತ ಕೇಳುವ ದುರ್ಯೋಗನೇ ಇಲ್ಲ. ರಾಯರ ಕಾಲು ಹಿಡಿದ ನಮಗೇ ದಾರಿದ್ರ್ಯ ಇಲ್ಲ ಅಂತಂದ್ರೆ ರಾಯರಿಗೆ ಎಲ್ರಿ ದಾರಿದ್ರ್ಯ ಬರುತ್ತೆ ಅಲ್ಲಿ? ಯಾಕೆ ಅಂತಂದ್ರೆ ಪರಿಶುದ್ಧವಾದ ಭಕ್ತಿಯ ಅದು ಮಹಿಮೆ ಅದು. ಹಾಗಾಗಿ ಆ ಪರಿಶುದ್ಧ ಭಕ್ತಿಯನ್ನು ತಾನು ಮಾಡಿ ನಮಗೆ ಕೊಡ್ತಾರೆ. ಅಂತಹ ದೊಡ್ಡ ಗುರುಗಳನ್ನು ಪ್ರಾರ್ಥನೆ ಮಾಡುವ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣ ಅರ್ಪಣ ಮಾಡ್ತಾರೆ. ಹರೇ ಶ್ರೀನಿವಾಸ. ಗುರುಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ಮಾಡುತ್ತಾ, ತಮಿಳುನಾಡಿನಲ್ಲಿ ಇರತಕ್ಕಂತಹ ಬಹಳಷ್ಟು ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಕಂಚಿಯಿಂದ ಬಂದಿರತಕ್ಕಂತಹ ಕಂಚಿ ವರದರಾಜ ಸ್ವಾಮಿಯ ಪ್ರಸಾದವನ್ನ ಕಂಚಿಯಿಂದ ಕಳಿಸಿಕೊಟ್ಟಿದ್ದಾರೆ. ಅದನ್ನ ಶ್ರೀಗಳವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಹರೇ ಶ್ರೀನಿವಾಸ. ವಿದ್ವಾನ್ ಶ್ರೀ IR ಆನಂದ ತೀರ್ಥಾಚಾರ್ಯರು ಬಂದಿದ್ರೆ ಶ್ರೀಗಳವರ ಹತ್ರ ಮಂತ್ರಾಕ್ಷತೆ ತಗೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಬೆಂಗಳೂರಿನಿಂದ ಬಂದಿರತಕ್ಕಂತಹ ವಕೀಲರಾದ ಫಣಿರಾಜ್ ಅವರು ಬಂದು ಶ್ರೀಗಳವರ ಹತ್ರ ಮಂತ್ರಾಕ್ಷತೆ ತಗೋಬೇಕು ಅಂತ ಕೇಳ್ಕೊಳ್ತೇನೆ.